ನನ್ನ ಪ್ರೈಮರಿ, ಸೆಕೆಂಡರಿ ಮತ್ತು ಹೈಸ್ಕೂಲ್ ಎಜುಕೇಶನ್ ಎಲ್ಲ ಆಗಿದ್ದು ನಮ್ಮ ಹಳ್ಳಿನಲ್ಲೇ. ಅವಾಗಿನ್ನ ಪ್ರೈವೇಟ್ ಸ್ಕೂಲ್ಸ್ ಹಾವಳಿ ಕಡಿಮೆ ಇತ್ತು. ಎಂಥ ಅನುಕೂಲ ಇದ್ದವರು ಕೂಡ ಅವ್ರ ಮಕ್ಕಳನ್ನ ಗವರ್ನಮೆಂಟ್ ಸ್ಕೂಲ್ಗೆ ಕಳಿಸ್ತಾ ಇದ್ರು. ಸುತ್ತಮುತ್ತ ಇರೋ ಹಳ್ಳಿಗೆಲ್ಲ ನಮ್ಮೂರಲ್ಲಿ ಮಾತ್ರ ಹೈಸ್ಕೂಲ್ ಇತ್ತು. ನಾನು 8th ಸ್ಟ್ಯಾಂಡರ್ಡ್ ಹೋದಾಗ 108 ಜನ ಮಕ್ಕಳಿದ್ರು. ಕ್ಲಾಸ್ ನ ಸೆಕ್ಷನ್ ವೈಸ್ ಡಿವೈಡ್ ಮಾಡಿ ಹೇಳ್ಕೊಡೋ ಅಷ್ಟು ರೂಮ್ಸ್ ಇರ್ಲಿಲ್ಲ. ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಸೊ ಎಲ್ಲಾ ಮಕ್ಳಿಗೂನು ಒಟ್ಟಿಗೆ ಪಾಠ ಮಾಡ್ತಾ ಇದ್ರು. ಹಿಂದೆ ಕೂತಿರೋ ಮಕ್ಳಿಗಂತೂ ವಾಯ್ಸೇ ರೀಚ್ ಆಗ್ತಾ ಇರ್ಲಿಲ್ಲ. ಎಷ್ಟೊಂದ್ ಜನ ಮಕ್ಕಳು 3-4 ಕಿಲೋಮೀಟರ್ ನಡ್ಕೊಂಡ್ ಬರ್ತಾ ಇದ್ರು. ಅನುಕೂಲ ಇದ್ದವರು ಸೈಕಲ್ ತರ್ತಾ ಇದ್ರು. ಅಷ್ಟೊಂದು ಮಕ್ಕಳಲ್ಲಿ ಕೇವಲ ಬೆರಳೆಣಿಕೆ ಅಷ್ಟು ಮಕ್ಕಳು ಮಾತ್ರ ಚೆನ್ನಾಗಿ ಓದ್ತಾ ಇದ್ರು. ಕೆಲವು ಸಬ್ಜೆಕ್ಟ್ಸ್ ಅಂತೂ ಕಬ್ಬಿಣದ ಕಡಲೆ ಎಲ್ಲರಿಗೂ, ಸ್ಪೆಷಲಿ ಇಂಗ್ಲಿಷ್. ಈಗಿನ ತರ ಸೋಷಿಯಲ್ ಮೀಡಿಯಾ ಆಗ್ಲಿ, ಯೂಟ್ಯೂಬ್ ಆಗ್ಲಿ ಇರ್ಲಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಹೇಳ್ಕೊಡೋ ಅಷ್ಟು ಫ್ರೀ ಇರ್ತಿರ್ಲಿಲ್ಲ. ಆ ಬೆರಳೆಣಿಕೆ ಅಷ್ಟು ಮಕ್ಕಳಲ್ಲಿ ನಾನು ಒಬ್ಳು ಸ್ವಲ್ಪ ಸುಮಾರಾಗಿ ಓದ್ತಾ ಇದ್ದೆ. ಅದಕ್ಕೆಲ್ಲ ಕಾರಣ ಒಬ್ರಿದ್ದಾರೆ. ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ರುಟೀನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆಸ್ ಯೂಶುವಲ್ ಎಲ್ಲ ಮನೆ ಕೆಲಸ ಮುಗಿಸಿದ್ಮೇಲೆ ಮಸಾಲಾ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಅದ್ರ ಬಾಕ್ಸ್ ಎಲ್ಲ ತೊಳೆದು ಅದಕ್ಕೆ ಹೊಸದಾಗಿ ಮಸಾಲಾ ಐಟಮ್ಸ್ ಎಲ್ಲ ತುಂಬಿಸಿ, ಅದಾದ್ಮೇಲೆ ನಂದು ಒಂದು ನೈಟ್ ಡ್ರೆಸ್ ಹೊಲಿಗೆ ಬಿಟ್ಟು ಹೋಗಿತ್ತು. ಅದನ್ನ ಹೊಲ್ಕೊಂಡೆ. ಆಮೇಲೆ ನಮ್ಮ ಮನೆ ಹತ್ರ ಇರೋ ಒಂದು ಪಾರ್ಕ್ ಅಲ್ಲಿ ವಾಕ್ ಮಾಡ್ಕೊಂಡ್ ಬಂದೆ. ಇವತ್ತಂತೂ ತುಂಬಾ ಸಿಂಪಲ್ ಆಗಿತ್ತು ನನ್ನ ರೂಟೀನ್. ಮತ್ತೆ ನಾಳೆ ಮಿನಿ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.